ಚೆನ್ನಾಗಿ ಅನಿಸುತ್ತೆ. ಬ್ಯಾಂಗ್ಳೂರಲ್ಲಾದರೆ ಯಾವಾಗಲೂ ಅಲ್ಲಿ ನಡೀತಾ ಇರುತ್ತೆ ಈ ಥರದ್ದು. ಮಂಗಳೂರಲ್ಲಿ ವರ್ಷಕ್ಕೆ ಒಂದ್ಸತಿ ನಡೆಯೋಂಥ ಈ ಫೆಸ್ಟ್ಗೆ ಬರೋದೇ ಒಂಥರ ಖುಷಿ. ಬಂದು ಎಂಟ್ರಿ ಆಗಾಗಲೇ ಫುಲ್ ಕಲರ್ಫುಲ್ ಆಗಿ ಇರುತ್ತೆ, ತುಂಬಾ ಪೀಸ್ ಸಿಗುತ್ತೆ. ಸ್ಟೋರ್ಸ್ ಎಲ್ಲ ಹಾಕಿದ್ದಾರೆ, ತುಂಬಾ ಸ್ಟೋರ್ಸ್ ಹಾಕಿದ್ದಾರೆ. ಫ್ಲವರ್ ಸೀಡ್ಸ್ ಇರ್ಬೋದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ ಸೀಡ್ಸ್ ಮತ್ತು ವೆಜಿಟೇಬಲ್ ಸೀಡ್ಸ್ ಎಲ್ಲ ಸಿಗುತ್ತೆ. ತುಂಬಾ ಖುಷಿ ಅನಿಸುತ್ತೆ. ಇದೊಂಥರ ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ಬೋದು. ಎಲ್ಲರೂ ಮಲೆನಾಡಲ್ಲಿರೋ ಅಡಿಕೆ, ಪೆಪ್ಪರ್ ಈ ಥರ, ಅದರಲ್ಲೇ ಆ ಅಡಿಕೆಯಲ್ಲಿ ಯಾವ ಥರ ನಿಮಗೆ ವೆರೈಟೀಸ್ ಡಿಫ್ರೆಂಟ್ ಯಾವ ಥರ ಇದೆ ಆ ಥರ ಕೊಟ್ಟಿದ್ದಾರೆ. ಹಾಗೆ ಪೆಪ್ಪರಲ್ಲೂ ಸಹ ತುಂಬ ಡಿಫ್ರೆಂಟ್ ಆಗಿದೆ. ಅದ್ರ ನೇಮ್ ಸಹ ಮೆನ್ಷನ್ ಮಾಡಿದೆ. ಎಷ್ಟೋ ಜನಕ್ಕೆ ಅದು ಗೊತ್ತಿರಲ್ಲ ಯಾವ ಥರ ಇದೆ, ವೆರೈಟೀಸ್ ಯಾವ ಥರ ಇದೆ ಅದೆಲ್ಲ ನಮಗೆ. ಈಗ ಆ್ಯಕ್ಚುಲಿ ಇಲ್ಲಿ ಮಂಗಳೂರು ಸೈಡ್ ಅಂದರೆ ಕರಾವಳಿ ಪ್ರದೇಶ, ಇಲ್ಲಿ ಅಷ್ಟು ಮಲೆನಾಡವ್ರದ್ದು ನಾವು ಮಲೆನಾಡಲ್ಲಿ ಇರೋರಿಗೆ ನಮಗೆ ಅಷ್ಟೊಂದು ವೆರೈಟೀಸ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ತುಂಬ ವೆರೈಟೀಸನ್ನು ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ. ಅವ್ರ ಮುಖವನ್ನು ನೋಡ್ಬೋದು. ಇಲ್ಲಿ ತರಕಾರಿಯಲ್ಲಿ ಮಾಡಿಕೊಂಡು ಸ್ವಾಮೀಜಿಯವರು, ಇವರು ಅನಂತನಾಗ್, ರಾಧಾಕೃಷ್ಣನ್, ಆಮೇಲೆ ಇವರು ಕೆ ವಿ ಪುಟ್ಟಪ್ಪ, ಸುಭಾಷ್ ಚಂದ್ರ ಬೋಸು, ಇವ್ರದ್ದೆಲ್ಲ ಮುಖವನ್ನು ಭಾಳ ಕ್ಲಿಯರಾಗಿ, ಅವರು ಲೋಕಲ್ನವರು, ಅವರು ಪಡುಬಿದ್ರೆಯವರು ಭಾಳ ಒಂದು ಚೆನ್ನಾಗಿ ಮಾಡಿದ್ದಾರೆ.